ಪಲ್ಮನಾಲಜಿ ಅಂತ ಏನು ಒಂದು ಡಿಪಾರ್ಟ್ಮೆಂಟ್ ಇದೆ. ಈ ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕಷ್ಟು ಪ್ರೊಸೀಜರ್ಸ್ ಉತ್ತರ ಕರ್ನಾಟಕದಲ್ಲೇ ಫಸ್ಟ್ ಪ್ರಪ್ರಥಮ ಬಾರಿಗೆ ಇನ್ಕ್ಲೂಡಿಂಗ್ ಇಬಸ್ ಅಂತ ನಾವು 2023 ಡಿಸೆಂಬರ್ ಅಲ್ಲಿ ಇಡೀ ನಮ್ಮ ಉತ್ತರ ಕರ್ನಾಟಕ ಮತ್ತೆ ಸರ್ಜನ್ ಅಂದ್ರೆ ಆಪರೇಷನ್ ಮಾಡೋ ಮಧ್ಯದ ಏನ್ ಪ್ರೊಸೀಜರ್ಸ್ ಇರ್ತಾವೋ ಆ ಪ್ರೊಸೀಜರ್ಸ್ ಗಳನ್ನ ನಾವು ಮಾಡಿ ಆಪರೇಷನ್ ಆಗಿರುವಂತ ಸರ್ಜರಿ ಇದ್ದಾಗ ಪ್ರೊಲಾಂಗ್ಡ್ ವೆಂಟಿಲೇಟರ್ ಆದಾಗ ನಾವ್ ಏನ್ ಮಾಡಿದ್ವಿ, ಒಂದು ಸ್ಕ್ಯಾನ್ ಮಾಡಿ ನೋಡಿದ್ವಿ. ಈ ಸ್ಕ್ಯಾನ್ ಅಲ್ಲಿ ಸಿಟಿ ನೆಕ್ ಮತ್ತೆ ಸಿಟಿ ಚೆಸ್ಟ್ ಸ್ಕ್ಯಾನ್ ಮಾಡಿಸಿದಾಗ ನಮ್ಗೆ ಏನ್ ಕಂಡು ಬಂತು ಅಂದ್ರೆ ಶ್ವಾಸಕೋಶಗಳು ಅಬ್ಸಲ್ಯೂಟ್ಲಿ ನಾರ್ಮಲ್ ಇತ್ತು. ನಾವು ನಾರ್ಮಲಿ ಏನ್ ತಿಳ್ಕೊತೀವಿ, ಶ್ವಾಸಕೋಶದ ಸಮಸ್ಯೆ ಇದ್ರೆ ಏನೋ ಉಸಿರಾಡೋ ಸಮಸ್ಯೆ ಇದ್ರೆ ಶ್ವಾಸಕೋಶದಲ್ಲಿ ಏನೋ ತೊಂದರೆ ಇದೆ ಅಂತ ವಿಚಾರ ಮಾಡಿರ್ತೀವಿ. ಸೊ ಅದನ್ನ ಅಸೆಸ್ ಮಾಡ್ಲಿಕ್ಕೆ ನೋಡಿದಾಗ ನಮ್ಗೆ ಏನ್ ಗೊತ್ತಾಯ್ತು ಅಂತಂದ್ರೆ ಶ್ವಾಸಕೋಶದ ನಳಿ ಟ್ರೇಕಿಯಾ ಅಂತ ನಾವು ಏನಂತೀವಿ, ಧ್ವನಿ ಪೆಟ್ಟಿಗೆ ಧ್ವನಿ ಪೆಟ್ಟಿಗೆ ಕೆಳಗಡೆ ಶ್ವಾಸಕೋಶದ ನಳಿ ಇರುತ್ತೆ. ಈ ಶ್ವಾಸಕೋಶದ ನಳಿ ಎಷ್ಟು ಸಣ್ಣದಾಗಿತ್ತಂದ್ರೆ 0.7 mm. ನಾರ್ಮಲಿ ಅದರದ್ದು 8 mm ಇರಬೇಕು. 8 mm ಇರುವಂತದ್ದು ಒಂದು ಡಯಾಮೀಟರ್ ಇರುವಂತಹ ಶ್ವಾಸಕೋಶದ ನಳಿ 0.7 mm. ಇದಕ್ಕೆ ನಾವು ಕ್ರಿಟಿಕಲ್ ಏರ್ವೇ ಸ್ಟಿನೋಸಿಸ್ ಅಂತಾನು ಒಂದು ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಸೊ ನೀವು ವಿಚಾರ ಮಾಡ್ರಿ, ಒಂದು ಪಿನ್ ಹೋಲ್, ಒಂದು ಸೂಜಿ ಟಾಚ್ನಿ ಅಂತ ಒಂದು ಸೂಜಿ ಮಾಡಿದಾಗ ಏನೊಂದು ಹೋಲ್ ಇರ್ತದೆ, ಆ ಒಂದು ಸ್ಮಾಲ್ ಹೋಲ್ ಇಂದ ಅವರು ಉಸಿರಾಡಿಸ್ತಾ ಇದ್ರು. ಸೊ ದಿಸ್ ವಾಸ್ ಅ ಡಯರ್ ಎಮರ್ಜೆನ್ಸಿ. ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಇದಕ್ಕೆ ನಾವು ಕ್ರಿಟಿಕಲ್ ಏರ್ವೇ ಎಮರ್ಜೆನ್ಸಿ ಅಂತ ಹೇಳ್ತೀವಿ. ಯಾಕಂದ್ರೆ ಎನಿ ಟೈಮ್ ಉಸಿರು ಸ್ಟಾಪ್ ಆಗುವಂತ ಈ ರಿಸ್ಕ್ ಇರುವಂತ ಒಂದು ಕಂಡೀಷನ್. ಇದು ಹಾರ್ಟ್ ಥೆರಪಿ ಅಥವಾ ಎಲೆಕ್ಟ್ರೋ ಕಾಟ್ರಿ ಅಂತೀವಿ. ಅದರಿಂದ ಆ ಏನು ಒಳಗಡೆ ಒಂದು ಸ್ಮಾಲ್ ಓಪನಿಂಗ್ ಆಗಿದೆ, ಆ ಓಪನಿಂಗ್ ಅಲ್ಲಿ ಒಂದು ವೈರ್ ಪಾಸ್ ಮಾಡಿ 3-4 ಕಟ್ಸ್ ತಗೋತೀವಿ ಶ್ವಾಸಕೋಶದ ನಳಿ ಒಳಗಡೆ. ಸೊ ಇದು ಬಹಳ ಟೆಕ್ನಿಕಲಿ ಚಾಲೆಂಜಿಂಗ್. ಯಾಕಂತಂದ್ರೆ ಆ ಶ್ವಾಸಕೋಶದ ನಳಿಯಿಂದ ಪೇಷಂಟ್ ಉಸಿರಾಡಿಸ್ಬೇಕು, ಜೊತೆಗೆ ನಾವು ಅದೇ ಟೈಮ್ ಅಲ್ಲಿ ಪ್ರೊಸೀಜರ್ ಮಾಡಬೇಕು. ಸೊ ಇಟ್ ಈಸ್ ನಾಟ್ ಲೆಸ್ ದೆನ್ ವಾಟ್ ವಿ ಡೂ ಬೀಟಿಂಗ್ ಹಾರ್ಟ್ ಯಾವಾಗ ಬೀಟ್ ಮಾಡ್ತಾರೋ ಸರ್ಜರಿ ಮಾಡ್ತೀವಿ, ಅದೇ ತರ ಫಸ್ಟ್ ಇಂದ ಡಿಸ್ಚಾರ್ಜ್ ಆಗೋ ಪೇಷಂಟ್ ಎವ್ರಿ ಫೆಸಿಲಿಟಿ ನಮ್ಮಲ್ಲಿ ಅವೈಲೇಬಲ್ ಇದೆ. ಈಗ MRI ಇರ್ಬೋದು, CT ಸ್ಕ್ಯಾನ್ಸ್ ಇರ್ಬೋದು, ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇರುತ್ತೆ ಸರ್. ಅಂತ ಒಂದು ರೂಮ್ ಅಂತ ನಾಳೆ ಇಷ್ಟ. ಎರಡನೇದು ಏನಂತಂದ್ರೆ ಈ ರೀತಿ ಪ್ರೊಸೀಜರ್ಸ್ ನಾವು ಇದೊಂದೇ ಅಂತಲ್ಲ, ವಿತ್ ರಿಲೇಟೆಡ್ ಟು ದ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಇರ್ಬೋದು, ಗ್ಯಾಸ್ಟ್ರೋಎಂಟ್ರಾಲಜಿ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾವ್ದು ಬೇರೆ ಕಡೆ ಮಾಡ್ಲಿಕ್ಕೆ ಆಗಲ್ಲ. ಕರ್ನಾಟಕ ನಾವು ಮೊದಲನೇ ಬಾರಿಗೆ ನಾವು ಮಾಡಿದ್ವಿ. ಯಾಕಂದ್ರೆ ಎಲ್ಲಾ ಫೆಸಿಲಿಟಿ, ಎಲ್ಲ ರಿಕ್ವೈರ್ಡ್ ಡಾಕ್ಟರ್ಸ್, ಸೂಪರ್ ಸ್ಪೆಷಲ್ ಸರ್ಜನ್ಸ್ ನಮ್ಮ ಕಡೆ ಇದ್ದಾರೆ, ಎಕ್ವಿಪ್ಮೆಂಟ್ಸ್ ಇದೆ, ಇನ್ಸ್ಟ್ರೂಮೆಂಟ್ಸ್ ಕೂಡ ನಮ್ಮಲ್ಲಿದೆ. ಸೊ ಆ ಕಾರಣಕ್ಕಾಗಿ ಬೇರೆ ಎಲ್ಲೂ ಮಾಡಕ್ಕಾಗದೇ ಇರುವಂತ ಒಂದು ಪ್ರೊಸೀಜರ್ಸ್ ಅಲ್ಲಿ, ಸರ್ಜರೀಸ್ ಅಲ್ಲಿ ನಾವು ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದೇ ರೀತಿ ಪ್ರೊಸೀಜರ್ಸ್ ಏನಾದ್ರು ನೀವು ಬೆಂಗಳೂರು ಆಗಲಿ, ಬೇರೆ ಕಡೆ ಹೋದ್ರೆ, ಮುಂಬೈ ಆಗಲಿ,